ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೇನೆ ರೀ. ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ನೋಡ್ರಿ, ಅದೇ ಥರನೇ ನಾನು ಇವತ್ತು ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ, ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನೋಡ್ರಿ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು 2 ವಿಜಿಲ್ ಮಾಡಿಸ್ಕೊಂಡಿದ್ದೇನೆ. ನಾನು ಹೀಗೆ ಬೇಯಿಸಲಿಲ್ಲ, ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೇನೆ ಮೊಟ್ಟೆ. ಇಲ್ಲಿ ನಾವು ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೇನೆ ರೀ. ಇಲ್ಲಿ ನೋಡ್ಬೋದು, 1/4 ಟೇಬಲ್ ಸ್ಪೂನು ಸೊಂಪು, ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಣಸು, ಸ್ವಲ್ಪ ಕಲ್ಲು ಹೂವು, ಸ್ವಲ್ಪನೇ ಚಕ್ಕೆ, 2 ಏಲಕ್ಕಿ, 4 ಲವಂಗ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಜೀರಿಗೆ, ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು 2 ಈರುಳ್ಳಿ ಮೀಡಿಯಮ್ ಸೈಜಿಂದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದರೊಟ್ಟಿಗೆ ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ನಮಗೆ ತಿಕ್ಕಾಗಿ ಗ್ರೇವಿ ಬರಬೇಕಾದ್ರೆ ಸ್ವಲ್ಪ ಇದನ್ನು ನಾವು ಹಾಫ್ ಗೋಲ್ಡನ್ ಬ್ರೌನ್ ಮಾಡ್ಕೊಂಡ್ರೆ ಸಾಕು. ಇವಾಗ ನಮ್ಮದು ಸ್ವಲ್ಪ ಹಾಫ್ ಗೋಲ್ಡನ್ ಬ್ರೌನ್ ಆಗಿದೆ ರೀ. ಇವಾಗ ಇದಕ್ಕೆ ನೋಡಿರಿ, ಒಂದು 3 ಮೀಡಿಯಮ್ ಸೈಜಿನ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಇದನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ ಇದರೊಟ್ಟಿಗೆ. ಅಂದರೆ ಇವಾಗ ನೋಡಿರಿ, ನಾವು ಇದನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡಬೇಕು. ಅಂದರೆ ಇದು ತುಂಬ ಒಳ್ಳೆ ಪರಿಮಳ ಇರುತ್ತೆ. ನಾನು ಈಗ ಯಾವುದು ಹಾಕಿದೆ ನೋಡಿರಿ ಮಸಾಲ ಪದಾರ್ಥಗಳನ್ನು, ಅದೇ ಥರನೇ ಹಾಕಿ ಮಾಡಿರಿ. ತುಂಬ ಒಳ್ಳೆ ಒಂದು ಪರಿಮಳನೂ ಬರುತ್ತೆ ಮತ್ತು ಒಳ್ಳೆ ಒಂದು ಟೇಸ್ಟ್ನೂ ಇರುತ್ತೆ. ಇವಾಗ ನಮ್ಮದು ಟೊಮೆಟೊ ಅರ್ಧ ಫ್ರೈ ಆದಾಗೆ ನೋಡಿರಿ, ಒಂದು ಅರ್ಧ ಹೋಳ್ನಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು 5 ರಿಂದ 6 ಗೋಡಂಬಿ ಯಾಕೆ ಈ ಥರ ಫ್ರೈ ಮಾಡ್ಕೋಬೇಕಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ನೋಡಿದಿರ್ಬೋದು, ನಾನು ಕೆಲವೊಂದು ಸತಿ ಚಿಕನ್ ಸಾಸ್ನೆಲ್ಲ ಮಾಡಬೇಕಾದ್ರೆ, ಚಿಕನ್ ಗ್ರೇವಿ ಮಾಡಬೇಕಾದ್ರೂ ಹಾಕಿದ್ದೀನಿ. ಈ ಒಂದು ಮೊಟ್ಟೆ ಗ್ರೇವಿಗೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮದು ಕಾಯಿ, ಇದ್ರ ಜೊತೆಗೇ ಮತ್ತು ಗೋಡಂಬಿ ಸ್ವಲ್ಪನೇ ಫ್ರೈ ಆಗಿದೆ ರೀ. ಈ ಟೈಮ್ನಲ್ಲಿ ನೋಡಿ ಸ್ವಲ್ಪನೇ ಶುಂಠಿ ನಿಮಗೆ ನೋಡ್ಕೊಂಡು, ಅಂದರೆ ಒಂದು ಅರ್ಧ ಇಂಚು 1 ಇಂಚು ನೋಡ್ಕೊಂಡು ಹಾಕ್ಬೋದು. ಇದು ಸ್ವಲ್ಪ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲ್ರಿ. 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು 8 ಮೊಟ್ಟೆ ಲೆಕ್ಕದಲ್ಲಿ. ಇವಾಗ ನೋಡ್ಬೋದು ರೀ, ನಮ್ಮದು ಫ್ರೈ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದನ್ನು ಆರಿಸ್ಕೊಂಡಿದ್ದೀನಿ ರೀ. ನಾವು ಮಾಡಿರುವಂಥ ಮಸಾಲ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಇದನ್ನು ಹಾಕೋತಾ ಇದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ಒಂದು ಚೂರನೇ ಅರಿಶಿನ ಹಾಕ್ಕೊಳ್ಳೋಣ, ಚಿಟಿಕೆ ಅಷ್ಟು. ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಅಂದರೆ ನೋಡಿ ಹಾಕ್ಕೋಬೋದು ರೀ ಆಮೇಲೆ. ಇವಾಗ ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿ ಇದನ್ನು ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಮ್ಮದು ಇದು ನೈಸಾಗಿಯೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಧನಿಯಾ ಕಾಳು ಹಾಕಿದ್ರೆ ಒಂಚೂರು ತರಿ ಆಗುತ್ತೆ ಅಂಥೇಳಿ ನಾನು ಇದನ್ನು ಧನಿಯಾ ಕಾಳು ಹಾಕಿಲ್ಲ. ನೀವು ಬೇಕಿದ್ರೆ ಧನಿಯಾ ಕಾಳು ಹಾಕ್ಬೋದು. ನಾನು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ರೀ. ನೀರು ಏನಕ್ಕೆ ಬಿಸಿ ಮಾಡ್ಕೊಳ್ಳೋದಂದರೆ ನಮಗೆ ಟೇಸ್ಟ್ ಹಾಳಾಗಲ್ಲ. ನಾವು ಮೇಲ್ಗಡೆದು ನೀರು ತಣ್ಣೀರು ಹಾಕ್ತೀವಿ ನೋಡಿರಿ, ಅದು ಮಸಾಲ ಬೆಂದಿರುತ್ತೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂಥೇಳಿ ನಾನು ಇಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ನಾನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಮಸಾಲ ಅದರೊಳಗೆ. ಇವಾಗ ನೋಡ್ಬೋದು, ಮೊಟ್ಟೆಯನ್ನು ನಾನು ಬಿಡಿಸಿ ಈ ಥರನೇ ಕಟ್ ಮಾಡಿ ಇಟ್ಕೊಂಡಿನಿ. ನೀವು ಯಾವ ಥರನೂ ಕಟ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಖಾರ ಒಳಗೆ ಹಿಡಿಯುತ್ತೆ ಅಂಥೇಳಿ ಈ ಥರನೇ ಸ್ವಲ್ಪ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ, 1 ಟೇಬಲ್ ಸ್ಪೂನ್. ಇದು ಸ್ವಲ್ಪನೇ ನಾವು ಮೊಟ್ಟೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೊಟ್ಟೆ ನೋಡಿ ಈ ಥರನೇ ನಾವು ತಿರುಗಿಸ್ಕೊಂಡು ಆಗುತ್ತೆ. ಈ ಮೊಟ್ಟೆ ಮೇಲೆ ನೋಡಿರಿ, ನಾನು ಸ್ವಲ್ಪನೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಏನಂತಾರೆ ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪನೇ ಉಪ್ಪನ್ನು ಉದುರಿಸ್ತಾ ಇದ್ದೀನಿ ರೀ, ಸ್ವಲ್ಪ ಉಪ್ಪು ಹಿಡಿಬೇಕಂತ ಹೇಳಿ. ಇದನ್ನು ಸ್ವಲ್ಪ ಈ ಥರನೇ, ಇದು ಸ್ವಲ್ಪ ನಾನ್ ಸ್ಟಿಕ್ದಲ್ಲಾದರೆ ಸ್ವಲ್ಪ ಬಿಸಿ ಆದರೆ ಈ ಥರ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಉರಿ ಕಡಿಮೆ ಮಾಡಿ ಈ ಥರನೇ ಮಾಡಿದ್ರೆ ಸರಿ ಆಗುತ್ತೆ. ಇದಕ್ಕೆ ಒಂಚೂರು ಚಿಟಿಕೆ ಅಷ್ಟು ಅರಿಶಿನ ಕಲರ್ ಆಗಲಿಕ್ಕೆ. ಇವಾಗ ನೋಡ್ಬೋದು ಸ್ವಲ್ಪನೇ ಅರಿಶಿನ, ಸ್ವಲ್ಪನೇ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿದು, ಇದನ್ನು ಒಂದು ಸ್ವಲ್ಪ ಈ ಥರನೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮ್ಮದು ಇದು ಫ್ರೈ ಆಗಿದೆ. ಇವಾಗ ನಮ್ಮದು ಇದು ರೆಡಿ ಆಗಿದೆ. ನಾನು ಇದನ್ನು ಆಫ್ ಮಾಡಿಕೊಂಡು ಇಳಿಸ್ಕೊತಾ ಇದ್ದೇನೆ. ಇವಾಗ ನೋಡಿರಿ, ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಇದಕ್ಕೆ
ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ, 1 ಈರುಳ್ಳಿ. ಇವಾಗ ಸ್ವಲ್ಪ ನಮ್ಮದು ಫ್ರೈ ಆಗಿದೆ ರೀ. ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲ ಹಾಕೋಣ. ಇವಾಗ ಇದನ್ನು ಸ್ವಲ್ಪನೇ ನಾವು ಬಾಡಿಸ್ಕೋಬೇಕು ರೀ, ಅಂದರೆ ನಮಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದು. 2 ನಿಮಿಷಗಳ ಕಾಲ. ಇವಾಗ ನಮ್ಮದು ಇದು 2 ನಿಮಿಷ ಆಗಿದೆ ರೀ. ನೋಡ್ಬೋದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ. ಈ ಟೈಮ್ನಲ್ಲೇ ನೋಡಿರಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನು. ಇವಾಗ ಇದಕ್ಕೆ ನೋಡಿರಿ ನಾನು ಜೀರಿಗೆ ಸ್ವಲ್ಪ ಹಾಕಿದೆವು, ಇದಕ್ಕೂ ನಾನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ನೋಡಿರಿ ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಹಾಕ್ಕೊಂಡಿದ್ದೆ, ಇಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಅರಿಶಿನ ಅದಕ್ಕೆ ಹಾಕ್ಕೊಂಡಿದ್ದೆ, ಮತ್ತು ಇದಕ್ಕೂ ಸಹ ಹಾಕ್ತಾಯಿದ್ದೀನಿ. ನಾವು ಒಂದೊಂದಕ್ಕೆ ಸ್ವಲ್ಪ ಹಾಕೋತ ಹೋದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ್ರಿ. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ಸ್ವಲ್ಪನೇ ಇದನ್ನು ತೊಳೆದ್ಬಿಟ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಣ್ರಿ. ತುಂಬ ಟೇಸ್ಟ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಒಳ್ಳೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ. ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ನೋಡಿರಿ ಅದೇ ಥರ. ಇವಾಗ ನಮ್ಮದು ಇದು ಮಸಾಲ ರೆಡಿ ಆಗಿದೆ ರೀ. ಇವಾಗ ಸ್ವಲ್ಪನೇ 2 ನಿಮಿಷಗಳ ಕಾಲ ಇದೇ ಥರನೇ ಬೇಯಿಸ್ಕೋಬೇಕು. ಅಂದರೆ ಸ್ವಲ್ಪ ನೀರು ಹಾಕಿದೆ ನೋಡಿರಿ, ಅದನ್ನು ಚೆನ್ನಾಗಿ ಕರಗಿಸ್ಕೋಬೇಕು, ಅಂದರೆ ಚೆನ್ನಾಗಿ ತಿರುಗಿಸ್ಕೋಬೇಕು, ಬೇಯಿಸ್ಕೋಬೇಕು. ಇವಾಗ ನಮ್ಮದು 2 ನಿಮಿಷ ಆಗಿದೆ. ನಾವು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೋಡಿ, ನಿಮಗೆ ಗ್ರೇವಿಗೆ ಎಷ್ಟು ಬೇಕು ನೋಡಿ. ಸ್ವಲ್ಪ ತಿಕ್ಕಾಗಿ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಸ್ವಲ್ಪ ಗ್ರೇವಿ ಗಟ್ಟಿ ಬೇಕಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಚಿಕನ್ ಅದು ಮಟನ್ ಸಾಂಬಾರು ಟೈಪ್ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು ರೀ. ಇದನ್ನು 2-3 ನಿಮಿಷಗಳ ಕಾಲ ಬೇಯಿಸೋಣ ಚೆನ್ನಾಗಿ. ಇವಾಗ ನಮ್ಮದು ಸ್ವಲ್ಪನೇ ಮುಚ್ಚಳವನ್ನು ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನೋಡೋಣ ರೀ, ನಮ್ಮದು 5 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ಓಪನ್ ಮಾಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ರೀ. ನಮ್ಮದು ಮೊಟ್ಟೆಯನ್ನು ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಣ್ಣಕ್ಕೆ ಮಾಡಿ ಹಾಕ್ಕೊಳ್ಳಿ ಇದನ್ನು. ಇವಾಗ ನೋಡ್ಬೋದು ರೀ ನಮ್ಮದು. ಇವಾಗ ನಾವು ಮೊಟ್ಟೆಯನ್ನು ಹಾಕ್ಕೊಂಡು 1-2 ನಿಮಿಷ ಬೇಯಿಸಿದ್ರೆ ಸಾಕು. ಮೊಟ್ಟೆ ಬೇಯಿಸಿರ್ತೀವಿ ನೋಡಿರಿ. ಇವಾಗ ನಮ್ಮದು 2 ನಿಮಿಷ ಬೆಂದಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ಕೊನೆಯದಾಗಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಆಫ್ ಮಾಡಿದ್ಮೇಲೆ ರೀ. ಇವಾಗ ನೀವು ನೋಡ್ಬೋದು ರೀ, ನಮ್ಮದು ಮೊಟ್ಟೆದು ಅಂದರೆ ಗ್ರೇವಿ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.